ಹೋರಾಟಗಾರ ಕಾಮ್ರೇಡ್ ಭೀಮಶೆಟ್ಟಿ ಯಂಪಳಿ ಅವರು 65ನೇ ವರ್ಷದ ಜನ್ಮದಿನವನ್ನು ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಗರದ ಕೋರಂಟಿ ಹನುಮಾನ್ ದೇವಸ್ಥಾನದ ಹತ್ತಿರ ಇರುವ ಬಿಸಿಎಂ ಮೆಟ್ರಿಕ್ ಬಾಲಕರ ವಸತಿ ಶಾಲೆಯಲ್ಲಿ ಭೀಮಶೆಟ್ಟಿ ಯಂಪಳಿ ಅಭಿಮಾನಿಗಳು ಹಾಗೂ ಹಿತೈಷಿಗಳು ವಿವಿಧ ಜಾತಿಯ ಸಸಿಗಳನ್ನು ನೆಡುವ ಮುಖಾಂತರ ಭೀಮಶೆಟ್ಟಿ ಯಂಪಳಿ ಅವರ 65ನೇ ವರ್ಷದ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಸಂಭ್ರಮದಲ್ಲಿ ಭಾಗಿಯಾದ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಪ್ರಭು ದೊರೆ ಅವರು ಭೀಮಶೆಟ್ಟಿ ಯಂಪಳಿ ಅವರು ತಮ್ಮ ಜೀವನವನ್ನೇ ಹೋರಾಟಕ್ಕೆ ಮುಡಿಪಾಗಿಟ್ಟವರು. ಹೋರಾಟದ ಮೂಲಕವೇ ರೈತ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಟ್ಟ ಧೀಮಂತ ನಾಯಕ. ಅವರ ಹುಟ್ಟುಹಬ್ಬವನ್ನು ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಖುಷಿ ವಿಚಾರ ಎಂದರು. ಕಾಮ್ರೇಡ್ ಭೀಮಶೆಟ್ಟಿ ಯಂಪಳಿ ಅವರು ರಾಜ್ಯಾಧ್ಯಕ್ಷರು, ವಸತಿ ಶಾಲೆಗಳ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೀಮಶೆಟ್ಟಿ ಯಂಪಳಿ ಅವರು ತಮ್ಮ 65ನೇ ಹುಟ್ಟುಹಬ್ಬವನ್ನು ಇಂದು ಭಾಳ ವಿಶಿಷ್ಟವಾಗಿ ಆಚರಿಸಿಕೊಳ್ತಾ ಇದ್ದಾರೆ. ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮ ವಸತಿ ನಿಲಯಗಳ ಮುಂದುಗಡೆ ಸಸಿಗಳನ್ನು ನೆಡುವುದರ ಮುಖಾಂತರ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಅಷ್ಟೇ ಅಲ್ಲದೆ ಅವರು ಇಂದು ಇವತ್ತಿನವರೆಗೆ ಕಾರ್ಮಿಕರ ಧ್ವನಿಯಾಗಿ, ಕಾರ್ಮಿಕರ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇನ್ನೂ 100 ವರ್ಷಗಳ ಕಾಲ ಆರೋಗ್ಯವಾಗಿ ನಮ್ಮ ಜೊತೆ ಇರಲಿ ಮತ್ತು ಅವರಿಗೆ ದೇವರು ಇನ್ನೂ ಆಯುಷ್ಯ ನೀಡಲಿ, ಆರೋಗ್ಯವಾಗಿ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಬಳಿಕ ಮಾತನಾಡಿದ್ದ ಕರ್ಬಸಮ್ಮ ಪೂಜಾರಿ ಅವರು ಭೀಮಶೆಟ್ಟಿ ಯಂಪಳಿ ಅವರ ಹೋರಾಟಗಳು ಇತರರಿಗೆ ಮಾದರಿಯಾಗಿದೆ. ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕರುಣಿಸಲಿ ಎಂದು ಶುಭ ಹಾರೈಸಿದ್ದರು. ಕರ್ನಾಟಕ ರಾಜ್ಯ ವಸತಿ ಶಾಲೆಗಳ ಹಾಗೂ ಎಲ್ಲ ವಸತಿ ನಿಲಯಗಳ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಭೀಮಶೆಟ್ಟಿ ಯಂಪಳಿ ಸರ್ ಅವರ ಒಂದು 65ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತವರು ಎಲ್ಲ ವಸತಿ ನಿಲಯಗಳಲ್ಲಿ ಒಂದು ವಿಶಿಷ್ಟವಾದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಒಂದು 2-3 ದಿವಸದ ಹಿಂದೆಯೇ ಹೇಳಿದ್ರು ಸರ್, ನಮಗೆ ಯಾವುದೇ ರೀತಿ ಈಗ ಜನಸಾಮಾನ್ಯವಾಗಿ ಏನು ಹುಟ್ಟುಹಬ್ಬ ಅಂದ್ಕೂಡಲೇ ಕೇಕ್ ಕಟ್ ಮಾಡ್ಕೊಳ್ಳೋದು, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಯಾವುದೋ ಒಂದು ಹೋಟೆಲ್ನಲ್ಲಿ ಭೂರಿ ಭೋಜನವನ್ನು ಸವಿದು ಆಚರಿಸುವಂಥ ಒಂದು ವಾಡಿಕೆ ಇದೆ. ಆದರೂ ಏನು ಈ ಸಲ ಏನು ಭೀಮಶೆಟ್ಟಿ ಯಂಪಳಿ ಸರ್ ಅವರು ಇದಕ್ಕೊಂದು ಹೊಸ ಒಂದು ತಿರುವು ಕೊಟ್ಟಿದ್ದಾರೆ. ಅಂದರೆ ಹುಟ್ಟುಹಬ್ಬ ಈ ರೀತಿಯೂ ಆಚರಣೆ ಮಾಡ್ಕೊಳ್ಬಹುದು ಅಂತ. ಅವ್ರು ಯಾವತ್ತೂ ನಮ್ಮ ಇಲಾಖೆ ಬಗ್ಗೆ ಅವರಿಗೊಂದು ವಿಶೇಷವಾದ ಕಾಳಜಿ ಇದೆ. ಕೇವಲ ಅವರು ಬರೀ ಹೊರಗುತ್ತಿಗೆ ನೌಕರರ ಪರವಾಗಿ ಅಷ್ಟೇ ಅಲ್ಲ, ಎಲ್ಲ ಇಲಾಖೆ ಬೇರೆ ಬೇರೆ ಸಣ್ಣ ಸಮಸ್ಯೆಗಳಿರಲಿ, ಏನೇ ಇರಲಿ ಒಂದು ವಿಶೇಷವಾದ ಒಂದು ಕಾಳಜಿ ತೋರಿಸಿ ಇವತ್ತು ಅವರು ಇದು ಒಂದು ಹೇಗೂ ಮಳೆಗಾಲನೂ ಇತ್ತು, ಅವ್ರ ಬರ್ತಡೇನೂ ಹೀಗೆ ಇತ್ತು, ಎಲ್ಲವೂ ಸಮಯನೂ ಕೂಡಿ ಬಂದಂಗಾಯಿತು. ಇವತ್ತು ಒಂದು ಹಾಸ್ಟೆಲ್ನಲ್ಲಿ 21 ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನಾನು ಮತ್ತೊಮ್ಮೆ ಹಾರೈಸೋದೇನೆಂದರೆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಲಿ. ಹಿರಿಯರದಾರ, ಎಲ್ಲರಿಗೂ ಅವ್ರ ಜೊತೆ ಎಲ್ಲರಿಗೂ ಅವಶ್ಯಕತೆ ಅದ, ಇನ್ನೂ ಹೆಚ್ಚಿನ ದಿನಗಳು ಅವರು ಖುಷಿಯಾಗಿ ಇರಲಿ ಅಂತ ಹೇಳಿ ಹಾರೈಸ್ತಾ, ನಂದು 65ನೇ ವರ್ಷದ ಜನ್ಮದಿನಾಚರಣೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ನಾವು ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ರಾಜ್ಯಾಧ್ಯಕ್ಷ ಆದ್ದರಿಂದ ಸುಮ್ಮನೆ ಮೊಬೈಲ್ದಾಗ ವಿಶ್ ಮಾಡ್ತಾರೆ ಎಲ್ಲರೂ. ಮೊಬೈಲ್ದಾಗ ವಿಶ್ ಮಾಡೋದು ಬೇಡ, ನಿಮ್ಮ ಹಾಸ್ಟೆಲ್ದಾಗ ಕನಿಷ್ಠ ಒಂದು ಹಾಸ್ಟೆಲ್ದಾಗ 5 ಗಿಡ ನೆಡಬೇಕು. ನೆಡುವ ಮೂಲಕ ವಿಶ್ ಮಾಡಿರಿ. ನೀವು ಫೋಟೋ ಗಿಡ ಹಚ್ಚಿ ನನಗೊಂದು ವಾಟ್ಸಪ್ ಹಾಕಿರಿ ಅಂತ ಇಡೀ ರಾಜ್ಯದಂಥ ಸುಮಾರು ಇವತ್ತು ನನ್ನ ಲೆಕ್ಕದ ಒಂದು 5,000 ಜನರದಾರೆ ಗಿಡಗಳು ಮರಗಳು ನೆಡಬೇಕು ಅಂತ ಒಂದು ಅಂದಾಜು ಮಾಡಿದ್ದೀನಿ. ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ಮುಂಜಾನೆ ಬೆಳಗಾವಿ, ಬಿಜಾಪುರ, ಚಿಂಚೋಳಿ ಹಲವಾರು ಕಡೆಯಿಂದೆಲ್ಲ ಮಿಸೇಜ್ಗಳು ಈಗಾಗಲೇ ಬಂದುಬಿಟ್ಟವು. ನಾವೇ ಲೇಟ್ ಮಾಡೀವಿ ಇಲ್ಲಿ ಕಾರ್ಯಕ್ರಮ. ಎಲ್ಲ ಕಡೆ ಮುಂಜಾನೆ ಗಿಡ ನೆಡೋದು ಪ್ರಾರಂಭ ಆಗ್ಯದ. ಸುಮಾರು ನಾವು 5,000 ಕೆಳಗಂತೂ ಗಿಡಗಳು ನೆಡಲ್ಲ. ಅದ್ರ ಒಂದೇ ನನ್ನ ಉದ್ದೇಶ ಏನಂದ್ರೆ ಕೋವಿಡ್ದೇನಾಯಿತು 2021ರಾಗ ಭಯಂಕರ ಆಕ್ಸಿಜನ್ ಸಿಗಲಾರ್ದೆ ಜನ ಸತ್ತು ಹೋದ್ರು ಎಷ್ಟೋ ಜನ. ಇವತ್ತು ಅದಕ್ಕೆ ಕಾರಣ ಏನು?
ಇವತ್ತು ಗಿಡ ಮರಗಳೆಲ್ಲ ನಾಶ ಆಗ್ತಾಯಿದ್ದವು. ಇವತ್ತು ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇವತ್ತು ಗಿಡ ಮರಗಳು ಇಲ್ಲದಕ್ಕೆ ನಮಗೆಲ್ಲ ಕೆಟ್ಟ ಪರಿಸ್ಥಿತಿ ಬಂದು ನೋಡಿದೆವು. ನಮ್ಮರೊಬ್ಬರು ಹಿರಿಯರಿದ್ದರು, ಅದು ಕೋವಿಡ್ ಬಂದಾಗ ಯಾರೋ ಡಾಕ್ಟ್ರ್ ಹೇಳಿದಂತ ಅರಳಿ ಮರದ ಕೆಳಗೆ ಹೋಗಿ ಕೂಡಪ್ಪ ಅಂತ. ಅರಳಿ ಮರ ಆಕ್ಸಿಜನ್ ಕೊಡ್ತದೆ, ಅಲ್ಲಿ ಹೋಗಿ ಕೂಡ್ಬೇಕು, ನೀವು ಬೇರೆ ಗಿಡ ಬಿಡು ಕೂಡಬೇಕು, ಹೀಗೆಲ್ಲ ಹೇಳ್ತಿದ್ರು ಡಾಕ್ಟ್ರುಗಳು. ಅದಕ್ಕಾಗಿ ಇವತ್ತೆಲ್ಲ ಜನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪರಿಸರ ಕೆಡ್ತಾ ಇದೆ, ಇದ್ದಂಥ ಗಿಡಗಳು ಎಲ್ಲ ನಾಶ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನನ್ನ ಅಭಿಪ್ರಾಯ ಏನಂದ್ರೆ, ಪ್ರತಿಯೊಬ್ಬರು ಯಾರೇ ಬರ್ತ್ಡೇ ಮಾಡ್ಕೊಳ್ಳಿ, ಮರ ಹಚ್ಚಿರಿ, ಮರ ಬೆಳೆಸುವ ಮೂಲಕ ಪರಿಸರ ಉಳಿಸ್ರಿ, ಜನರನ್ನು ಉಳಿಸ್ರಿ. ಈ ಜಗತ್ತು ಉಳಿಬೇಕಾದ್ರೆ ಪರಿಸರ ಮೇಲೆ ಸಾಧ್ಯ ಅದ, ಪರಿಸರ ಇಲ್ಲಾಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಈ ಒಂದು ಅಭಿಪ್ರಾಯ ನಂದು, ಮರ ಹಚ್ಚುವ ಮೂಲಕ ಇಡೀ ಪರಿಸರ ಕಾಪಾಡಬೇಕಂತಿದ್ದೀನಿ. ಇವತ್ತು ಬರೀ ಅರಣ್ಯ ಇಲಾಖೆ ಅದರಿಂದ ಆಗಲ್ಲದು, ಅರಣ್ಯ ಇಲಾಖೆ ಅದು ರಕ್ಷಣೆ ಮಾಡಬೇಕಂತದ, ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. ಎಲ್ಲ ಜನಸಾಮಾನ್ಯರು ಕೂಡ ಎಲ್ಲೇ ಒಂದು ಮರ ಹಚ್ಚೋನು ಅದಕ್ಕೆ ಕಾಳಜಿ ಮಾಡಿ ಬೆಳೆಸೋ ಒಂದು ಮಾಡಬೇಕು. ವಸತಿ ನಿಲಯಗಳಂತೂ ಬೆಳೀತದಂತ ವಿಶ್ವಾಸದಿಂದ ನಾವು ವಸತಿ ನಿಲಯಗಳಲ್ಲಿ ಇವತ್ತು ಹಚ್ಚಲಕ್ಕೆ ಕರೆ ಮಾಡಿದ್ದೀನಿ. ಎಲ್ಲ ಕಡೆ ಹಚ್ತಾ ಇದ್ದಾರೆ. ಇವತ್ತು ನಾ 65ನೇದು ಮಾಡ್ತಾಯಿದ್ದೀನಿ. ಇದಕ್ಕಾಗಿ ಮೊದಲು ಕೂಡ ಚುಂಚೋಳಿಯಲ್ಲಿ ಮಾಡಿದೆ, 2000 ಮರಗಳು ಒಂದೇ ಕಡೆ ಹಚ್ಚಿದೆ, ರೈತರು ಹೊಲಗೊಳದಾಗೆಲ್ಲ ಹಚ್ಚಿದೆ. ಆದರೆ ಇಲ್ಲಿ ಈ ಸಲ ಬರೀ ವಸತಿ ನಿಲಯಗಳಲ್ಲಿ ಮಾತ್ರ ಹಚ್ಚಬೇಕು ಅಂತ ಬಂದಿದೆ. ವಸತಿ ನಿಲಯದಲ್ಲಿ ಹುಣಸಿ ಗಿಡಗಳು, ಹುಣಸಿ ಕಾಯಿ ಕೊಡ್ತದೆ, ನುಗ್ಗಿ ಕಾಯಿ ಕೊಡ್ತದೆ, ನುಗ್ಗಿ ಗಿಡ, ಮತ್ತು ಇವು ಕರಿಬೇವು, ಅದು ಅಡುಗೆಗೆ ಬರ್ತದೆ. ಅದು ಹೀಗಾಗಿ ಇವು ಎಲ್ಲ ಅಡುಗೆಗೆ ಬರೋಂಥ ಸಾಮಾನುಗಳೂ ಆಗಬೇಕು ಮತ್ತು ಮರನೂ ಆಗಬೇಕು, ಎರಡೂ ಉದ್ದೇಶದಿಂದ ಹಚ್ತಾ ಇದ್ದೀನಿ ಇದು. ಅದಕ್ಕಾಗಿ ಈ ಒಂದು ಜನ್ಮದಿನಾಚರಣೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಭು ದೊರೆ ಅವರು ಬಂದಿದ್ದಾರೆ. ಅವರಿಗೆ ನನ್ನ ಒಂದು ಅಭಿನಂದನೆ ಹೇಳ್ತೀನಿ. ಅಲ್ಲದೆ ತಾಲೂಕಾ ಅಧಿಕಾರಿಗಳಂತ ಕರ್ಬಸಮ್ ಅವರು ಬಂದಿದ್ದಾರೆ, ಅವರಿಗೂ ಅಭಿನಂದನೆ ಹೇಳ್ತೀನಿ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೋರಾಟಗಾರರಾದ ಶೇಖಮ್ಮ ಕುರಿ, ಮೇಘರಾಜ್ ಕಠಾರೆ, ಕಾಶಿನಾಥ್ ಬಂಡಿ, ಸಿದ್ದರಾಮ್ ಹರವಾಳ್, ದಿಲೀಪ್ ನಾಗೂರ್, ಸಿದ್ಧಾರ್ಥ್ ಠಾಕೂರ್, ನಾಗರತ್ನ ಮದನ್ಕರ್, ಗೌತಮ್, ಬಾಬು ಹಸ್ಮನಿ, ನಾಗಮ್ಮ ಕೋಡ್ಲಿ, ರಾಯಪ್ಪ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.